ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ. ಇವಾಗ ಹೊರಗಡೆ ಹೋಗೋದಕ್ಕೆ ಅಂತ ರೆಡಿ ಆಗಿದ್ದೀವಿ. ಸೊ ನೆನೆ ಎಲ್ಲ ದೇವ್ರು ನೋಡಿರ್ತೀರಾ ನೀವು ವ್ಲಾಗ್ನ. ದೇವ್ರ ಜಾತ್ರೆ ನಡೆದಿದೆ. ಸೊ ಇವತ್ತು ನಮ್ಮ ದೇವರಲ್ಲಿ ಕಂಬಿ ಮುರಿಯೋದು ಅಂತ ಮಾಡ್ತಾರೆ. ಸೊ ನಾವು 1 ಮಂತಿಂದ ನಾನ್ ವೆಜ್ ತಿಂದಿರ್ಲಿಲ್ವಲ್ಲ. ಸೊ ಇವತ್ತು ಕಂಬಿ ಮುರಿದು ಅಲ್ಲೇ ನಾನ್ ವೆಜ್ ಮಾಡಿರ್ತಾರೆ. ಸೊ ಅಲ್ಲೇ ಎಲ್ಲರಿಗೂ ಊಟ ಇರುತ್ತೆ ಇವತ್ತು. ಹಾಗೇನೆ ಪ್ರಸಾದ ಕೂಡ ಕೊಡ್ತಾರೆ. ತಂಬಿಟ್ಟು ಮಾಡಿರ್ತಾರಲ್ವ, ನಾವು ಮನೇಲಿ ಹೇಗೆ ತಂಬಿಟ್ಟು ಮಾಡಿದ್ವು ಅದೇ ತರ ಅಲ್ಲಿನೂ ಕೂಡ ತಂಬಿಟ್ಟದು ದೀಪ, ಮನೆ ದೇವ್ರ ದೀಪ ಕೊಟ್ರಲ್ಲ ಅದನ್ನ ಬಂದ್ಬಿಟ್ಟು ತಂಬಿಟ್ಟಲ್ಲೇ ಮಾಡಿರ್ತಾರೆ. ಅದನ್ನ ಎಲ್ಲಾರ ಮನೆಗೂ ಸ್ವಲ್ಪ ಸ್ವಲ್ಪ ಪ್ರಸಾದ ಅಂತ ಇವತ್ತು ಕೊಡ್ತಾರೆ. ಸೊ ಹಾಗಾಗಿ ನಾವೆಲ್ಲರೂ ರೆಡಿ ಆಗಿದ್ದೀವಿ ಅಲ್ಲಿಗೆ ಹೋಗೋದಕ್ಕೆ. ಸೊ ನಮ್ಮನೆಯಿಂದ ಆ ಜಾಗಕ್ಕೆ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 40 ಕಿಲೋಮೀಟರ್ಸ್ ಇದೆ. ಸೊ ನಾವೆಲ್ಲರೂ ರೆಡಿ ಆಗಿದ್ದೀವಿ ಹೋಗೋದಕ್ಕೆ. ಬೆಳಗ್ಗೆ 6 to 7 ಅಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡಿ ಕಂಬಿನ ಮುರಿದಿರ್ತಾರೆ. ಆ ಕಂಬಿ ಮುರಿದು ಪ್ರಸಾದನ ಎಲ್ಲರ ಮನೆಗೂ ಇವಾಗ ಕೊಡ್ತಾರೆ. ಇವತ್ತು ಮರಿ ಎಲ್ಲ ಕಡ್ದು ನಾನ್ ವೆಜ್ ಅಡುಗೆ ಮಾಡಿರ್ತಾರೆ ಅಲ್ಲಿ. ನಮ್ಮ ಕಂಬಿಯವರು ಎಲ್ಲರಿಗೂ ಅಲ್ಲೇ ಊಟ ಇರುತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ರೆಡಿ ಆಗಿದ್ದೀವಿ ಇವತ್ತು ಅಲ್ಲಿಗೆ ಹೋಗೋದಕ್ಕೆ. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದಕ್ಕೆ. ಲಾಸ್ಟ್ ಟೈಮು ನಾನು ಹೋಗಿರ್ಲಿಲ್ಲ, ನೀವು ಒಬ್ಬರೇ ಹೋಗಿದ್ರು. ಸೊ ಈ ಸಲ ನಾವೆಲ್ಲರೂ ಹೋಗ್ತಾ ಇದೀವಿ. ಸೊ ಹೇಗಿರುತ್ತೆ ಏನೋ ಅನ್ನೋದನ್ನ ಕೂಡ ನಾನು ಕೂಡ ನೋಡಿಲ್ಲ, ಹೊಸದಾಗಿ ನಾನು ನೋಡ್ತಾ ಇದ್ದೀನಿ. ಹಾಗೆ ನಿಮಗೂ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹೋಪ್ ನಿಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪ್ರೀತಿಯ ಕಮೆಂಟ್ಸ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಸೊ ಇವಾಗ ನಾವೆಲ್ಲರೂ ರೆಡಿ ಆಗಿದ್ದೀವಿ. ಅನಿ ಆಲ್ರೆಡಿ ಕಾರ್ಯ ತೆಗೆದಕ್ಕೆ ಅಂತ ಕೆಳಗಡೆ ಹೋಗಿದ್ದಾರೆ. ನಾನು ಶಕೆ ಇದೆ ಅಂತ ಸ್ಯಾರಿಗಿರಿ ಏನೂ ಹಾಕ್ಕೊಳ್ಳಿಲ್ಲ. ಸೊ ಹಾಗಾಗಿ ಜಸ್ಟ್ ಒಂದು ಇದು ಪ್ಯೂರ್ ಕಾಟನ್ ಕುರ್ತಾ. ನನಗೆ ತುಂಬ ಇಷ್ಟ ಆಗುತ್ತೆ ಇದು ಫ್ಯಾಬ್ರಿಕ್ ಬಂದ್ಬಿಟ್ಟು. ಇದ್ರದ್ದು ಏನಾದರೂ ನಿಮಗೆ ಲಿಂಕ್ ಬೇಕಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿದೆ. ಈ ಪ್ರೈಸ್ಗೆ ಇದು ವರ್ತ್ ಅಂತ ಅನ್ಸುತ್ತೆ. ನಾನು ಆಲ್ಮೋಸ್ಟ್ ಒಂದು 4-5 ಸಲ ಯೂಸ್ ಮಾಡಿದ್ದೀನಿ. ಬಟ್ ಒಂದು ಸ್ವಲ್ಪ ಕಲರ್ ಡಿಮ್ ಆಗೋದಾಗ್ಲೂ ಏನೂ ಆಗಿಲ್ಲ. ಈ ಬೇಸಿಗೆಗೆ ಅಂತಲೂ ಬೆಸ್ಟ್ ಡ್ರೆಸ್ ಅಂತಲೇ ಹೇಳ್ಬೋದು. ತುಂಬ ಸಾಫ್ಟ್ ಆಗಿದೆ ಕಾಟನ್ನು. ಎಲ್ಲಾದ್ರೂ ಆಚೆ ಕಡೆ ಎಲ್ಲ ಹೋಗ್ತಾ ಇದೀವಿ ಅಂದಾಗ ಕಂಫರ್ಟಬಲ್ ಆಗಿರುತ್ತೆ. ಹಾಗಾಗಿ ಸ್ಯಾರಿ ತೆಗೆದು ಇಟ್ಕೊಂಡೆ. ಈ ಬಿಸಿಲಲ್ಲಿ ಸ್ಯಾರಿ ಹಾಕೊಂಡು ಅಲ್ಲಿ ಊಟ ಮಾಡ್ಕೊಂಡು ಬರೋ ವರ್ಷಕ್ಕೆ ಪಜಿತಿ ಇವತ್ತು ಏನು ಅಂತ ಇರಲ್ಲ. ಜಸ್ಟ್ ನಮಗೆ ಪ್ರಸಾದ ಕೊಡ್ತಾರೆ, ಹಾಗೇನೆ ನಾನ್ ವೆಜ್ ಇರುತ್ತೆ, ಊಟ ಮಾಡ್ಕೊಂಡು ಬರೋದು. ಹಾಗಾಗಿ ಜಸ್ಟ್ ನಾರ್ಮಲ್ ಆಗಿ ಈ ಕಾಟನ್ ಕೊಡ್ತಾನೆ ಇಲ್ಲ ಅಂದ್ಬಿಟ್ಟು ಈ ಕಾಟನ್ನ ಹಾಕೊಂಡಿದ್ದೀನಿ. ಎನಿವೇ ಬನ್ನಿ ಇವಾಗ ಹೊರಟು ಸೊ ಹೇಗಿರುತ್ತೆ ಏನು ಅನ್ನೋದಿಲ್ಲ ಈ ವಿಡಿಯೋದ ಹಾಕೊಂಡೆ ತನಕ ನೋಡಿ ಶೇರ್ ಮಾಡ್ಕೊತೀನಿ. ಸೊ ನಾನು ಈ ಥರ ರೆಡಿ ಆಗಿದ್ದೀನಿ. ನಮ್ಮ ಕ್ಯೂಟಿ ನೋಡ್ಬೋದು. ಸೊ ಕ್ಯೂಟಿನೂ ಕೂಡ ಸಿಂಪಲ್ಲಾಗಿ ಶೆಕೆ ಅಂದ್ಬಿಟ್ಟು ಅವಳು ಕೂಡ ಈ ಥರದೊಂದು ಕಾಟನ್ ಎಲ್ಲ ಈ ಥರ ಸಿಲ್ಕ್ ಥರ ಹಾಕೊಂಡು ರೆಡಿ ಆಗಿದ್ದಾರೆ. ಇನ್ನು ಮಿಕ್ಕಿದವರೆಲ್ಲ ಕೆಳಗಡೆ ಹೋಗಿದ್ದಾರೆ. ಖುಷಿ ಕಾರ್ ಓಡಿಸಲ್ಲೇನೋ ನೀನು? ಪಪ್ಪ ಬಿಡ್ತಾ ಇಲ್ಲ ನಿಂಗೆ? ನಮ್ಮ ಬಾಸ್ ಇವತ್ತು ಕಾರ್ ಓಡಿಸ್ಬೇಕಂತೆ. ಪಪ್ಪ ನೀನು ಸೈಡಿಗೆ ಹೋಗಿ ಪಪ್ಪ, ನಾನು ಕಾರ್ ಓಡಿಸ್ಬೇಕು, ಸೈಡಿಗೆ ಹೋಗು ಅಂತ ಹೇಳ್ತಾವನೆ. ಹಿಂದೆ ಹೋಗಿ ಕುತ್ಕೋ, ಹೋಗಿ ನಾನು ಕಾರ್ ಓಡಿಸ್ತೀನಿ. ಹಾಂ ನಾನೆಲ್ಲಿ ಹೋಗ್ಲಿ? ಪಪ್ಪನ ಎಲ್ಲಿ ಕಳಿಸ್ಲಿ? ಹಿಂದೆ ಕಳಿಸ್ಲಾ? ನೀನು ಓಡಿಸ್ತೀಯಾ? ಸರಿ ಇರು, ಕಳಿಸ್ತೀನಿ. ಹೋಗ್ತೀವಿ ತಾನೆ, ಲೊಕೇಶನ್ಗೆ ಹೋಗ್ತೀವಿ ತಾನೆ ಬಸ್ಸಿ? ದೇವಸ್ಥಾನ ಹತ್ರ ಕರ್ಕೊ ಹೋಗ್ತೀಯಾ? ಇಲ್ಲಿ ಫಸ್ಟ್ ಇಳಿಬೇಕಂತ ಅವರಪ್ಪ. ಸುಮ್ನಿರಪ್ಪ, ಡಿಸ್ಟರ್ಬ್ ಮಾಡಬಾರ್ದು. ಹಿಂದಗಡೆ ನೋಡಿ ಎಲ್ಲ ಫುಲ್ ಸ್ವಲ್ಪ ದೂರ ಕಾರ್ ಎತ್ತಿ ಸ್ವಲ್ಪ ದೂರಕ್ಕೆ ಎಲ್ಲ ಫುಲ್ ಮಲ್ಕೊಬಿಡ್ತಾರೆ. ಅದರಲ್ಲೂ ನಮ್ಮ ಕ್ಯೂಟಿ ವೃದ್ಧಿ ಅಂತೂ ಕಾರ್ ಹತ್ತಿದ 5 ನಿಮಿಷ ಅಷ್ಟೇ ಇದ್ದಿರ್ತಾರೆ. ಸೊ ನಿದ್ದೆ ಹೊಡಿತಾರೆ. ನಮ್ಮ ಬಾಸಿನೇ ಪರವಾಗಿಲ್ಲ, ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆರಾಮಾಗಿ ಕುತ್ಕೊಂಡಿರ್ತಾರೆ, ನಿದ್ದೆ ಎಲ್ಲ ಹೋಗಲ್ಲ. ಈ ಟ್ರಾಫಿಕ್ಕಲ್ಲಿ 1 ಅವರ್ ಹೋಗೋ ಜಾಗಕ್ಕೆ 2 ಅವರ್ ಆದರೂ ತಲುಪಲ್ಲ, ಅಷ್ಟು ಟ್ರಾಫಿಕ್. ಮಧ್ಯಾಹ್ನ ಆದ್ರೂ ಎಷ್ಟು ಟ್ರಾಫಿಕ್ ಇದೆ ಅಂದರೆ ಸ್ಲೋ ಮೂವಿಂಗ್ ಟ್ರಾಫಿಕ್. ಹಿಂದೆ ಆಮೇಲೆ ಹೋಗುತ್ತೆ. ನಾವು ಅಲ್ಲಿ ಕಡೆಯಿಂದ ಬರ್ತೀವಲ್ವಾ, ಅವಾಗ ಪಪ್ಪನ ಹಿಂದೆ ಕಳಿಸ್ಬಿಟ್ಟು ನೀನೇ ಓಡಿಸುವಂತೆ. ಪಪ್ಪನ್ ಕಲಿಸ್ಕೊಡ್ತೀಯ, ಹಿಂದೆ ಕಳಿಸ್ತೀಯಾ? ಹಿಂದೆ ಕಳಿಸ್ತೀಯಾ? ನಾನೆಲ್ಲಿ ಕುತ್ಕೊಳ್ಳಿ ಮಗನೆ? ಇಲ್ಲೇ ಕುತ್ಕೊಳ್ಳ? ಸರಿ, ನಾನು ಅಲ್ಲಿ ಕುತ್ಕೋಬೇಕು. ನೀನ್ ಹಿಂದೆ? ಇಲ್ಲ, ನಾನು ಮುಂದೆ ಕುತ್ಕೋಬೇಕು. ಇಲ್ಲ, ನಾನು ಮುಂದೆ ಕುತ್ಕೋಬೇಕು. ಹೌದಾ? ನನ್ನ ಕಳಿಸ್ತೀಯ ಹಿಂದೆ? ಮಮ್ಮಿ ಇಷ್ಟ ನನಗೆ. ಮತ್ತೆ ಹೆಂಗೆ ಹಿಂದೆ ಯಾಕೆ ಕಳಿಸ್ತೀಯ ಮಮ್ಮಿ ಇಷ್ಟ ಆದ್ರೆ? ಬಾಳೆಹಣ್ಣು ಕೊಟ್ನಲ್ಲ.
ಕೊಟ್ನಲ್ಲಮ್ಮ. ಊರ್ ಕಡೆ ಹಳ್ಳಿ ಕಟ್ಟೆ ಇರುತ್ತಲ್ಲ ಸೇಮ್ ಹಂಗೆ ಇದೆ ಇಲ್ಲದು. ಬಿತ್ತ ಜಯಮಜ್ಜಿ ಊರ್ ತರನೇ. ಏನದು ಯಾವ ಊರನೇ ಇದು? ಇಲ್ಲೇ ಎಲ್ಲ ಪಾರ್ಕ್ ಮಾಡಿದ್ದಾರೆ, ಕಾಯ್ತಾ ಇದ್ದಾರೆ. ಹಳ್ಳಿ ಕಟ್ಟೆ ಹತ್ರ ತನುಜಕ್ಕ ಅವರೆಲ್ಲ ಕಾಯ್ತಾ ಇದ್ದಾರೆ ನಮ್ಗಿಂತ ಬೇಗ ಬಂದ್ಬಿಟ್ಟು. ಒಳ್ಳೆ ಗಾಳಿ ತಗೊಂತಾ ಇದ್ದಾರೆ. ಅಲ್ಲೋಡಲ್ಲಿ ಕನ್ಸು ಪಕ್ಕತ್ತು ಫುಲ್ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟವ್ರೆ. ಎಲ್ಲಿ ಹೋಗೋದು? ಆಮೇಲೆ ಎತ್ತೀವಂತೆ, ಬಸ್ ಎತ್ತಿ ಬರುತ್ತೆ. ಆಯ್ತು ಬಾಬಾ. ನಾವು ಲೊಕೇಶನ್ ರೀಚ್ ಆಗೋಷ್ಟಕ್ಕೆ ಆಲ್ರೆಡಿ ತನುಜಕ್ಕ ಅವ್ರು ಬಂದು ವೆಯ್ಟ್ ಮಾಡ್ತಾ ಇದ್ರು. ಸರಿ ಒಟ್ಟಿಗೆ ಊಟಕ್ಕೆ ಹೋಗೋಣ ಅಂತ ಹೇಳಿದಕ್ಕೆ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ರು. ಇನ್ನು ಇವತ್ತು ನಾನ್ ವೆಜ್ ಊಟ ಇರುತ್ತೆ ಇಲ್ಲಿ. ಸೊ ನಾವು 1.5 ತಿಂಗಳಾಗಿತ್ತೇನೋ ನಾನ್ ವೆಜ್ ತಿಂದು. ಇವತ್ತು ಇಲ್ಲಿ ತಿಂದಮೇಲೆ ಇನ್ನು ಮನೇಲಿ ಆರಾಮಾಗಿ ತಿನ್ಬೋದು. ಸೊ ಇಲ್ಲಿವರೆಗೂ ಕಮ್ಮಿ ಮುರಿಯೋವರೆಗೂ ನಾವು ನಾನ್ ವೆಜ್ ತಿನ್ನೋ ಹಂಗಿರಲ್ಲ. ಸೊ ಮನೆಗೆ ಬಂಡಾರ್ಪೇಟ್ಗೆ ಬಂದಾದ್ಮೇಲೆ ಅದಾದಮೇಲೆ ಕಮ್ಮಿ ಮುರಿಯೋವರೆಗೂ ನಾನ್ ವೆಜ್ ತಿನ್ನೋ ಹಾಗಿರಲ್ಲ. ಸೊ ಇವತ್ತು ಇಲ್ಲೇ ಕಮ್ಮಿ ಮುರಿದು ನಾನ್ ವೆಜ್ ಅಡುಗೆನ ಮಾಡಿರ್ತಾರೆ, ಮರಿ ಎಲ್ಲ ಹೊಡೆದು. ತುಂಬ ಚೆನ್ನಾಗಿ ಮಾಡಿಸಿದ್ರು ಅಡುಗೆ ಎಲ್ಲ. ದೇವ್ರ ಪ್ರಸಾದನೇ ಅಷ್ಟು ಟೇಸ್ಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಬೋಟಿ ಗೊಜ್ಜು, ಹಾಗೆಯೇ ಕಬಾಬು, ಚಿಕನ್ ಫ್ರೈ, ಮಟನ್ ಸಾಂಬಾರು, ಹಾಗೆ ಫಿಶ್ ಫ್ರೈ ಎಲ್ಲ ಮಾಡಿಸಿದ್ರು. ಅದರ ಜೊತೆಗೆ ಪಾಯಸ, ಸೊ ಇದು ಸ್ವಲ್ಪ ಬಾಸುಮತಿ ರೈಸ್ ಹಾಕಿ ಪಾಯಸ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಒಳ್ಳೆ ಊಟ ಮಾಡಿಕೊಂಡು ಸೊ ಅದಾದಮೇಲೆ ಊಟ ಎಲ್ಲ ಮುಗಿದ್ಮೇಲೆ ಪ್ರಸಾದ ತೊಗೋಬೇಕು. ಸೊ ತಂಬಿಟ್ಟು ಅದು ಪ್ರಸಾದನೇ ಇಟ್ಟಿರ್ತಾರೆ, ಅಂದರೆ ನಮಗೆ ತಲೆ ಮೇಲೆ ದೀಪ ಕೊಟ್ಟಿರ್ತಾರಲ್ವ, ಅದನ್ನೇ ಎಲ್ಲರೂ ಮನೆಗೂ ಪೀಸ್ ಮಾಡಿ ಬಾಕ್ಸಿಗೆಲ್ಲ ಹಾಕ್ಬಿಟ್ಟು ಪ್ರಸಾದನ ರೆಡಿ ಮಾಡಿಟ್ಟಿರ್ತಾರೆ. ನಾವು ಕೂಡ ಅಲ್ಲಿ ಹೋಗಿ, ಅಂದರೆ ನಮ್ಮ ಈ ಕಂಪನಿ ಒಂದು ಯಜಮಾನರು ವಹಿಸ್ಕೊಂಡಿರ್ತಾರಲ್ಲ, ಅವ್ರ ಮನೇಲಿ ಇದೆಲ್ಲ ಅಡುಗೆ ಎಲ್ಲ ಮಾಡಿಸಿರ್ತಾರೆ. ಅಲ್ಲೇ ನಮ್ಮ ಪ್ರಸಾದ ಎಲ್ಲ ತೊಗೊಂಡು ಸೊ ನಾವು ಕೂಡ ಸ್ವಲ್ಪ ಅವ್ರ ಮನೆ ಹತ್ರ ತುಂಬ ಚೆನ್ನಾಗಿತ್ತು. ತಣ್ಣು ಗಾಳಿ ಬೀಸ್ತಾ ಇತ್ತು. ಆ ಬಿಸಿಲಿಗೆ ಆ ಗಾಳಿಗೆ ತುಂಬ ಚೆನ್ನಾಗಿತ್ತು. ಹಾಗಾಗಿ ಅಲ್ಲೇ ಚೇರೆಲ್ಲ ಹಾಕಿರಲ್ಲ, ಸ್ವಲ್ಪ ಹೊತ್ತು ಕುತ್ಕೊಂಡು ಹಾಗೆ ಎಲೆ ಅಡಿಕೆ ಎಲ್ಲ ತಿಂದ್ಕೊಂಡು, ಎಲೆ ಅಡಿಕೆ ಅಂದರೆ ಇದು ಎಲೆ ಇತ್ತು. ಹಾಗಾಗಿ ನನಗೆ ಈ ಥರ ಎಲೆ ಇದ್ದರೆ ಅದಕ್ಕೆ ಶುಗರ್ ಹಾಕೊಂಡು ತಿನ್ನೋಕ್ಕೆ ಸಖತ್ ಇಷ್ಟ ಆಗುತ್ತೆ. ಹಾಗಾಗಿ ಅದನ್ನು ತಿಂದು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಬಂದ್ವು. ನಮ್ಮ ಮೋನಿನು ಇವತ್ತು ಎಲೆ ಹಾಕಂತೆ. ಕುತ್ಕೊಳ್ಳಿಲ್ಲ, ಕುತ್ಕೊಳ್ಳಿ. ಬಾಸು ನಾನ್ ವೆಜ್ ತಿಂದ್ಬಿಟ್ಟು ಮತ್ತೆ ಪಾಯಸದ ಗುರು ಸ್ವೀಟ್ದು, ಅದ್ರ ಜೊತೆಗೆ ನಮ್ಮ ಲಕ್ಕ ಒಂದು ಆ್ಯಡು ಮನೆ ಅಂತ. ಅಡುಗೆ ಎಲ್ಲ ಹೇಗಿತ್ತು ಅಂತ ಕೇಳ್ತಾ ಇದ್ದಾರೆ. ಅಡುಗೆ ಎಲ್ಲ ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿ ಮಾಡಿದ್ರೆಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಅಡುಗೆ. ಆದ್ರೆ ಮುಖ ಗೊತ್ತಾಗುತ್ತೆ, ಅದೇ ಫೇಸ್ ಒಂದೇ ತರ ಇದೆ, ಗೊತ್ತಾಗುತ್ತೆ. ಅವ್ರು ಹುಲ್ ಕಿತ್ತುವ ಕರ್ಗಳು ತಿನ್ನಿಸ್ತಾವ್ರಂತೆ. ಇವ್ರು ನೋಡಿ ಇಲ್ಲಿ ಇದೆ ಹುಲ್ನ, ಇದು ಅದನ್ನ ಕಿತ್ಕೊಂಡು ಹೋಗ್ಬಿಟ್ಟು ಹಸುಕ್ ತಿನ್ನಿಸ್ತಾ ಇದ್ದಾರೆ. ಬಾರೆ ಇಲ್ಲಲ್ಲ ಚೈತ್ರ ಅಂತ ಮನೆ. ಸೊ ಇವಾಗ ಊಟ ಎಲ್ಲ ಆಯಿತು, ಮನೆಗೆ ಹೊರಡ್ತಾ ಇದ್ದೀವಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿಸಿದ್ರು. ಊಟ ತುಂಬ ನಾನ್ ವೆಜ್ಜು. ಸೊ ಎಲ್ಲ ವೆರೈಟಿ ಮಾಡಿಸಿದ್ರು. ತಿನ್ಕೊಂಡು ಇವಾಗ ಮನೆ ಹತ್ರ ಹೊರಟಿದ್ದೀವಿ. ಕ್ಯೂಟಿ ವೃದ್ಧಿ ಎಲ್ಲ ಹಸುಗೆ ತಿನ್ಸಕ್ಕೆ ಹೋಗೋರು. ಅವ್ರು ಬರಲ್ಲ, ಅವರು ಯಾರೋ ಒಬ್ರು
ಓ ಎಷ್ಟು ಚೆನ್ನಾಗಿ ಕೂತಿದ್ದಾವೆ ಹೊಲ ಉಳ್ತಾ ಇದ್ರೆ. ಹಾಂ ಸಿಗ್ತಾವಲ್ಲ ಎಲ್ಲಿ ಸಿಗ್ತಾವೆ ಆರೋಗ್ತವೆ ಮಣ್ಣೊಳಗಳು ಸಿಗ್ತಾವಲ್ಲ ಅದಕ್ಕೆ. ಬಸ್ಸು ನೀನೇ ಓಡಿಸ್ತಾರದ ಇವಾಗ. ಹ್ಯಾಪಿ ಕೈ ಹಿಡ್ಕ ಕೈ ನೋಡ್ಕ ಹೌದು. ಗಾಡಿ ಓಡಿಸ್ತಾನೆ. ಓಯ್ ಬಾಸ್ ದೊಡ್ಡ ಮನುಷ್ಯ. ಸುಮ್ಮನೆ ಅಲ್ಲ ಸ್ಟೇರಿಂಗ್ ಎಲ್ಲ ಇಟ್ಕೋಬೇಡ ಮಗು. ದೋಷ ನಿಂಗೆ. ಮೇನ್ ರೋಡ್ ಅಮ್ಮ ಅದು. ಚೆನ್ನಾಗಿ ಮಾಡಿಸಿದ್ರಲ್ಲ ಅಡುಗೆನ. ತುಂಬ ಚೆನ್ನಾಗಿ. ಬಾ ನಿಮ್ಮ ಪಪ್ಪ ರಿಮೋಟ್ ಕಾರ್ ಕೊಡ್ಸಿದ್ರು ನಿಂಗೆ. ಇವತ್ತೇ ಎಲ್ಲಿ ಅಪ್ಪ ಓದ್ನಲ್ಲ ಕೊಡ್ಸೋಪ್ಪ. ಬಾಸಿಗೆ ಇದೊಂದು ಹೆಲಿಕಾಪ್ಟರ್ ತೆಕ್ಕೊಡೋತಿಗೆ ನಂಗೆ ವೃದ್ಧಿ ನಂಗೂ ಬೇಕು ಅಂತ ಹೇಳ್ತಾ ಇದ್ದಾಳೆ. ಬಸ್ ಕೊಡ್ತೀಯನ ವೃದ್ಧಿಗೆ? ಕೊಡೋ ಒಂದ್ಸಲ ಆಟ ಆಡ್ಲಿ. ಬೇರೆ ಕೊಡಿಸ್ತೀವಿ ಸುಮ್ಮನೆ. ಇಲ್ಲ ಅಮ್ಮ ನಂಗೆ ಆಟ ತಡಬೇಕು. ಅವ್ರು ಹೋಗ್ಬಿಟ್ರಲ್ಲ. ನಂಗೆ ಬೇಡದೇನಾದ್ರು ಕೊಡ್ಸಿ. ಇವಟ್ಟೆ ಬೇಕು ಇವಟ್ಟೆ ಬೇಕು ಇವಟ್ಟೆ ಬೇಕು. ಆಯ್ತು ಕೊಡ್ಸಾನೆ. ಇವಾಗ ಒಬ್ಬರಿಗೊಂದು ಮಾಡಬಾರ್ದು. ಇವಾಗ ಕೊಡಿಸ್ದೆ ತಾನೆ ಅವನಿಗೆ. ಇವಾಗ ಯಾಕೆ ಇವಳು ಕೊಡ್ಸಿಲ್ಲ? ಒಂದೇ ತರದ ಆಟ ಸಾಮಾನ್ಯ ಒಂದೇ ತರದ್ ಬೇರೆ ತರದ್ ಕೊಡಿಸ್ಬೇಕಾಗಿತ್ತು. ಅಲ್ಲಿ ಇತ್ತಾ ರೋಡಲ್ಲಿ? ಅಲ್ಲ ರೋಡಲ್ಲಿ ಇತ್ತು ಅಂತಂದ್ರೆ ಇವಾಗ ಅದನ್ನ ಕೊಡಿಸ್ಬಾರ್ದಾಗಿತ್ತು. ಆಮೇಲೆ ಕೊಡಿಸ್ಬೇಕಾಗಿತ್ತು. ಪಾಪ ಅವ್ನು ನೋಡ್ತಾ ಇದ್ದ. ಅವನಲ್ಲಿ ಅವನನ್ನ ನೋಡ್ತಾ ಇದ್ದ. ಹಂಗಾದ್ರೆ ಇವಳು ನೋಡ್ತಿರ್ಲಿಲ್ವಾ? ಅವ್ನು ನೋಡ್ತಾ ಇರ್ಲಿಲ್ಲ. ಅಥವಾ ಹರ್ಷು ನೋಡ್ತಾ ಇರ್ಲಿಲ್ವಾ? ಹರ್ಷು ಆಟಾಡ ಅಂತದ್ದು. ಅದು ಆಟ ಆಡ್ತಾಳೆ. ಅದ್ರಲ್ಲಿ ಏನಿದೆ ನೋಡಿ ಹೆಂಗ ಆಡ್ತಾರೆ ಅಂತ. ಮಗು ಮಾಡಿದ್ರೆ ಕೊಟ್ರೆ ಆಟಾಡಿದ್ರೆ ಏನು ಆಗುತ್ತಮ್ಮ? ಬಾಸ ಕೈಲಿ ಕೊಡಿಸ್ತೀನಿ. ನಾವಿಬ್ರು ಆಟ ಆಡ್ತಾ ಇದ್ವಿ. ಓ ಈ ವಯಸ್ಸಲ್ಲಿತ್ತು ಇಷ್ಟೋ ತನಕ. ಬಸ್ಸು 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 ನಿಂಗೆ ಕೊಡ್ಸಿರೋದಕ್ಕೆಲ್ಲರೂ ರೊಚ್ಚಿಗೆ ತಾರೆ ಕಡು. ಬಸ್ಸು ಕೊಟ್ಬಿಡು. ಅವರೆಲ್ಲ ನೋಡಿ ಬೇಜಾರು ಮಾಡ್ಕೊಂಡು ಅವ್ರು ನಿಂಗೆ ಕೊಡ್ಸಿರೋದಕ್ಕೆ. ಐಸ್ ಕ್ರೀಮ್ ಕೊಡಿಸ್ತೀನಿ ಬಿಡು. ಐಸ್ ಕ್ರೀಮ್ ತಿಂದ್ರೆ ಐಸ್ ಕ್ರೀಮ್ ತಿಂದ್ರೆ ಹೊಟ್ಟೆ ತಣ್ಣಗಾಗುತ್ತೆ. ಹೃದಯ ಐಸ್ ಕ್ರೀಮ್ ಕೊಡಿಸ್ತೀನಿ ಸುಮ್ಮನೆ. ಊಟ ಮಾಡಿದ್ರೇನಲ್ಲ ತಣ್ಣಗಾಗೈತಲ್ಲ ಮೈ. ಚಿಕನ್ ತಿಂದಿರ ಚಿಕನ್ ತಿಂದ್ರೆ ತಣ್ಣಗಾಗುತ್ತೆ. ಮಟನ್ ತಿಂದಿರೋದು. ಮಟನ್ ತಿಂದ್ರೆ ಏನಪ್ಪ ಅವನಂಗ್ ಮಾತ್ರ ಹೆಲಿಕಾಪ್ಟರ್ ಕೊಡ್ಸಿದ್ಯಾ? ನಾವೇನು ಅನ್ಸಲ್ಲ ನಿಂಕ. ಸೂಪರ್ ಡೈಲಾಗ್ ಇರುತ್ತೆ. ಏನು ಅನ್ಸಲ್ವಾ ಅಂದ್ರೆ ಏನ್ ವೃದ್ಧಿ? ನನ್ಗೂ ಅನ್ನಿಸ್ತಾ ಇತ್ತೆ ಪಾಪ ನಮ್ ವೃದ್ಧಿಗೆ ಒಂದ್ ಕೊಡಿಸ್ಬೇಕಾಗಿತ್ತು ಅಂತ. ಅಲ್ಲಿ ಬೇರೆ ಕೊಡಿಸ್ತೀನಿ ಬಾ ನಿಂಗೆ. ಯಪ್ಪ ಇವಾಗಿನ ಕಾಲದ ಮಕ್ಳಿಗೆ ಬಾಯಿ ಕೊಡಕ್ಕಾಗಲ್ಲ. ನನ್ ಬಾಯಿನೇ ಮುಚ್ಚಿಸ್ಬಿಡ್ತಾಳೆ ಇವಳು. ಅವಳೆಲ್ಲ ಇವಳು ಬಜಾರ್ ರಂಗಿ ಇವಳು. ನನ್ ಮಗ ನೋಡಿ ಒಂದ್ ಕೊಡ್ಸೋದು ಸುಮ್ನೆ ಅವನೇ ಸೈಲೆಂಟ್ ಆಗಿ. ಅವನ್ ತಗೊಂಡ ಸುಮ್ಮನೆ ಅವ್ರು ಸುಮ್ನೆ ಇದ್ರೆ ನಮ್ಮ ಮನೆಗೆ ಎತ್ಕೊಳ್ಳೋದು ಅವ್ರಿಗೆ. ಸುಮ್ನೆ ಇರ್ತಾರೆ. ಸುಮ್ನೆ ಮನೆ ಇಬ್ರಿಗೂ ಕೊಡ್ಸ್ಬೇಕಾಯ್ತು ತಾನೆ. ಏನಾಗುತ್ತೆ ಅದ್ರಲ್ಲಿ? ಈ ರೋಡಲ್ಲಿ ಆಟ ಸಾಮಾನು ಇದಾವ ಬರಮ್ಮ ಕೊಡಿಸ್ತೀನಿ ಹೋಗ್ಲಿ. ಏನೂ ಆಗಲ್ಲ. ಈಗ ನಿಂಗೇನು ಆಟ ಸಾಮಾನು ಬೇಕು ತಾನೆ? ಸುಮ್ನೆ ಇರು, ಜಾಸ್ತಿ ಮಾತಾಡ್ಬೇಡ. ಆಯ್ತು ಬಿಡು. ನೀನ್ ಒಂಥರ ಸೈರನ್ ಅಂತ ಹೊಡ್ಕೊತಾ ಇರ್ತೀಯ. ನನಗೊಂದು ಆಟ ಸಾಮಾನು ಸಿಗ್ತಾ ನಂಗೆ ಯಾರ ಸವಾಸನ ಬೇಡ ಅಂತ ಬಾಸೆ. ಹೆಂಗಾರ ಕಿತ್ತಾಡ್ಕೊಳ್ಳಿ. ಹಂಗೆ ಓಡ್ಸೋದು ನಂಗೆ. ಮನೇಲಿ ಹೇಳ್ಕೊಡ್ತೀನಿ ಬಾ ಹೆಂಗೆ ಓಡ್ಸೋದು ಅಂತ.
ಇನ್ನು ಜಸ್ಟ್ ಸಿಗ್ನಲಲ್ಲಿ ನಿಲ್ಲಿಸಿದಾಗ ಇದು ಬಂದಿದ್ದು ಹೆಲಿಕಾಪ್ಟರು. ಬಾಸು ನೋಡ್ತಾ ಇದ್ದ ಅಂದ್ಬಿಟ್ಟು ಸರಿ ಅಂತ ತಗೊಂಡೆ. ನಾನು ಅಂದ್ಕೊಂಡೆ ಇವರಿಬ್ರು ಏನು ಅದರಲ್ಲಿ ಆಟ ಆಡ್ತಾರೆ, ಇವ್ನು ಚಿಕ್ಕವನಲ್ವಾ ಅವ್ನಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಅವನಿಗೆ ಕೊಡಿಸ್ದೆ. ಅದಾದಮೇಲೆ ನಮ್ಮ ವೃದ್ಧಿ ಅಂತೂ ಫುಲ್ಲು ಅವನಿಗೆ ಕೊಡಿಸಿದ್ಯಾ ನನಗೆ ಕೊಡಿಸಿಲ್ಲ ಅಂತ ಅವಳು ಮಾತುಗಳಂತೂ ಕೇಳೋಕ್ಕಾಗ್ತಲ್ಲ. ಇವಾಗಿನ ಮಕ್ಳು ಹೆಂಗೆ ಅಂದರೆ ಕೊಡಿಸಿದ್ರೆ ನಮ್ಮ ಮನೇಲಿ 3 ಜನಕ್ಕೂ ಕೊಡಿಸ್ಬೇಕು, ಇಲ್ಲ ಒಬ್ಬರಿಗೆ ಏನಾದರೂ ಕೊಡಿಸಿದ್ರೆ ನೋಡಿ ಈ ಥರ ಫುಲ್ಲು ವಾದಗಳು ನಡೆಯುತ್ತೆ. ಮಕ್ಕಳಿರೋ ಮನೇಲಿ ಹಿಂಗೇನೆ. ಸೊ ಅವ್ರಿಗೆ ಏನು ಇಷ್ಟನೋ ಅದನ್ನು ಕೊಡಿಸ್ಬಿಡ್ಬೇಕು. ಇವಾಗ ಒಂದೇ ಥರದ್ದು ಕೊಡಿಸಿದ್ರು ಅವ್ರು ಇಟ್ಕೊಳ್ಳಲ್ಲ. ಇವಾಗ ಕ್ಯೂಟಿ ಅದ್ರಲ್ಲಿ ಆಟಾಡಲ್ಲ, ವೃದ್ಧಿನೂ ಇಷ್ಟ ಆಗಲ್ಲ. ಬಟ್ ಏನಂದರೆ ವೃದ್ಧಿಗೆ ಅವನಿಗೆ ಕೊಡಿಸಿದ್ದಾರೆ ನನಗೆ ಕೊಡಿಸ್ತೇನೆ ಅನ್ನೋದೊಂದು ಇದೆ. ಹಾಗಾಗಿ ಫುಲ್ಲು ವಾದ ಮಾಡ್ತಾಯಿದ್ಲು. ಸರಿ ಅಂದ್ಬಿಟ್ಟು ಅವ ಮನೆ ಹತ್ರ ಕರ್ಕೊಂಡು ಹೋದ್ಮೇಲೆ ಸ್ವಲ್ಪ ಇದು ಚೇಂಜ್ ಮಾಡ್ಕೊಂಡಿದ್ಲು ಮೈಂಡು, ಅಮ್ಮ ಹೋಗ್ಬೇಕಾದ್ರೆ ಕೊಡಿಸು ಅಂತ. ಇನ್ನು ನಮ್ಮ ಮನೆಯಲ್ಲಿ ಪೇಂಟ್ ಕೆಲಸ ಎಲ್ಲ ನಡೀತಾ ಇತ್ತಲ್ವ, ಸೊ ಪೇಂಟಿಂಗ್ ಎಲ್ಲ ಒಳಗಡೆ ಎಲ್ಲ ಕಂಪ್ಲೀಟ್ ಮಾಡಿದರು. ಸೊ ಕಲರ್ ಕೋಡ್ ಎಲ್ಲ ಚೆಕ್ ಮಾಡ್ಕೊತಾ ಇದ್ವು. ಯಾಕೋ ಕಲರ್ ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತಾ ಇತ್ತು. ಹಾಗಾಗಿ ಪೇಂಟರ್ ಹತ್ರ ಅದನ್ನು ಡಿಸ್ಕಸ್ ಮಾಡ್ತಾಯಿದ್ರು. ಸೊ ಮೇಲೆ ಫಸ್ಟ್ ಫ್ಲೋರಲ್ಲೆಲ್ಲ ಹೊಡೆದಾಯಿತು, ಹಾಗೆ ಗ್ರೌಂಡ್ ಫ್ಲೋರಲ್ಲೂ ಎಲ್ಲ ಒಂದು ಕೋಟ್ ಫಿನಿಶಿಂಗ್ ಮಾಡಿದ್ದಾರೆ. ಅಂದರೆ ಇಂಟೀರಿಯರ್ ಆದಮೇಲೆ ಇನ್ನೊಂದು ಕೋಟ್ ಹೊಡ್ಕೊಡ್ತಾರೆ. ಇವಾಗ ಇಂಟೀರಿಯರ್ಗಿಂತ ಮುಂಚೆ ಒಂದು ಕೋಟ್ನ ಹೊಡೆದಿದ್ದಾರೆ. ಎಲ್ಲ ಬಿಟ್ಟವರಲ್ಲ ಇನ್ನೂ ಸ್ವಲ್ಪ ಹಂಗೇನೆ. ಮಾಸ್ಟರ್ ಬೆಡ್ರೂಮ್ ಕಲರ್ ಸ್ವಲ್ಪ ಡಾರ್ಕ್ ಆಯಿತು ಅನ್ನಿಸ್ತಾ ಇದ್ದು, ನಾವೇ ಚೂಸ್ ಮಾಡಿದ್ದು, ಸ್ವಲ್ಪ ಡಾರ್ಕ್ ಆಯಿತು. ನಮ್ಮ ಕ್ಯೂಟಿ ಬೆಡ್ರೂಮ್ದು ಮಸ್ತಾಗಿದೆ ಕಲರ್, ಲ್ಯಾವೆಂಡರ್ ಕಲರ್ಸ್. ಅದೇ ನಾನು ವೀಡಿಯೋದಲ್ಲಿ ಫುಲ್ ಡಾರ್ಕಾಗಿ ಕಾಣಿಸ್ತಿದ್ದೆ ನೋಡಿದ್ರೆ, ಅಲ್ಲಿರೋದಕ್ಕಿಂತ ಡಾರ್ಕಾಗಿ ಕಾಣಿಸ್ತಾ ಇದೆ. ಅದು ನೋಡಿ ಎಷ್ಟು ಲೈಟಾಗಿದೆ. ಸೊ ಇವಾಗ ಲೈಟಾಗಿ ಕಾಣಿಸ್ತಿದೆ, ಸ್ವಲ್ಪ ಬ್ರೈಟ್ನೆಸ್ ಇಟ್ಕೊಂಡಿದೆ, ಅದಕ್ಕಾಗಿ ಫುಲ್ಲು ಡಾರ್ಕಾಗಿ ಕಾಣಿಸ್ತಿತ್ತು. ಸೊ ಇವಾಗ ಸೆಡನ್ ಕಲರ್ ತುಂಬ ಚೆನ್ನಾಗಿ ಬಂದಿದೆ, ಲೈಟ್ ಲ್ಯಾವೆಂಡರ್ ಕಲರ್. ಇಷ್ಟ ಆಯ್ತಾ ಇದು? ನಮ್ಮ ರೂಮ್ಗಿಂತ ನನಗೆ ಈ ರೂಮ್ಗೆ ಇಷ್ಟ ಆಯಿತು ಕಲರ್. ಸ್ವಲ್ಪ ಪಟ್ಟೆ ಹಂಗಾಗಿ ಹೊಡೆದಿದೆ ನೋಡೋದಿದೆ. ಅವ್ರು ಕಲ್ತ್ಬಿಟ್ಟು ಇವಾಗಲೇ ಹೇಳ್ಬಿಡಲಿ. ಇಲ್ಲಿ ಮನೆ ಹತ್ರ ಪೇಂಟಿಂಗ್ ಕೆಲಸ ನಡೀತಾ ಇದೆ. ನಮಗೆ ಅಂತೂ ಇದೇ ಜಾತ್ರೆ ಇದು ಅಂದ್ಕೊಂಡು ಬರೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಅಲ್ಲಿಗೆ ಹೋಗುವಾಗ ಸೊ ಹಿಂಗೆ ರೋಡಲ್ಲಿ ಬರೋದು ನೋಡಕ್ಕೆ ಹೋಗೋದು ಹಿಂಗೆ ಮಾಡ್ತಾಯಿದ್ವಿ. ಸೊ ಅವತ್ತು ಮೊನ್ನೆ ದೇವ್ರ ಜಾತ್ರೆ ಮುಗಿಸ್ಕೊಂಡು ಹೋದಾಗಲೂ ಬಂದುಬಿಟ್ಟು ಹೋಗಿದ್ವು. ಸೊ ಇವಾಗಲೂ ಆಲ್ಮೋಸ್ಟು ಫಸ್ಟ್ ಫ್ಲೋರ್ ಎಲ್ಲ ಫಿನಿಶ್ ಆಗಿದೆ. ಸ್ವಲ್ಪ ಮೈನರ್ ಮಿಸ್ಟೇಕಲ್ಲಿ ಮಾಡಿದ್ದಾರೆ, ಅಂದರೆ ಸ್ವಲ್ಪ ಬರಬರೆ ಬಿಡೋದು, ಸೊ ಅದೆಲ್ಲ ಮಾಡಿದ್ದಾರೆ. ಪೇಂಟರ್ ಹೆಂಗೋ ಇಲ್ಲೇ ಇದ್ದಾರೆ, ಅದೆಲ್ಲ ಮಾಡಿಸ್ಕೋಬೇಕು. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಮಾರ್ಕೆಲ್ಲ ಹಂಗಾಗಿ ಕಾಣಿಸೋ ಥರ ಎಲ್ಲ ಇದೆ. ಸೊ ಸ್ವಲ್ಪ ಮೈನರ್ ಮಿಸ್ಟೇಕ್ಗಳಾಗಿದೆ. ಸೊ ಇವಾಗ ಅವರು ಪೇಂಟರ್ ಅವ್ರ ಸೈಟಲ್ಲಿ ಇರೋದ್ರಿಂದ ಸೊ ಇವಾಗಲೇ ಎಲ್ಲ ಮಾಡಿಸ್ಕೊಬೋದು. ಅದಕ್ಕೆ ಎಲ್ಲ ಚೆಕ್ ಮಾಡ್ಕೊತಾ ಇದ್ದೆ. ಮೇಲೆ ಮಾಡಿದಾರ ಹೌದಾ? ಕಾಣಿಸ್ತಾನೆ ಇಲ್ಲ. ಸೊ ಇದು ನಮ್ಮ ರೂಮ್ದು ಸ್ವಲ್ಪ ಡಾರ್ಕ್ ಆಯಿತು ಅನ್ನಿಸ್ತಾ ಇದೆ. ನೋಡೋಣ, ಚೇಂಜ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಇದನ್ನು ನಾವು ಗೂಗಲಲ್ಲಿ ಸರ್ಚ್ ಮಾಡಿ ಕಲರ್ ಕೋಡ್ನ ಸೆಲೆಕ್ಟ್ ಮಾಡಿದ್ದು ಕಾಂಬಿನೇಷನ್ನು. ಸೊ ಇದಕ್ಕೂ ಚೂರು ಡಾರ್ಕ್ ಆಯಿತು ಅನ್ನಿಸ್ತು. ಆಮೇಲೆ ನೋಡಿ ಅವರು ಲೈಟೆಲ್ಲ ಹಾಕಿದ್ಮೇಲೆ ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಅದೊಂದು ಕಲರ್ನ ಸ್ವಲ್ಪ ಲೈಟ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಚೆನ್ನಾಗಿದೆ ಕಲರು. ಸೊ ಸ್ವಲ್ಪ ಲೈಟ್ ಮಾಡಿಸ್ಕೋಬೇಕು. ಇನ್ನು ಇಲ್ಲೆಲ್ಲ ಬಂದುಬಿಟ್ಟು ಕ್ರೀಮಿ ಪೈ ಓಡಿಸಿದ್ದೀವಿ ಎಲ್ಲ ಕಲರ್ಸು. ಸೊ ಇದೆ ಕ್ರೀಮಿ ಪೈಯ ಸರಿ ಸೊನೆಟ್ ಅಲ್ಲ, ಸೊನೆಟ್ಟು ಎರಡನ್ನ ಚೂಸ್ ಮಾಡಿದ್ದು. ಕ್ರೀಮಿ ಪೈ ಮತ್ತು ಸೊನೆಟ್ಟು, ರಾ ಕಟನ್ 3 ಆಪ್ಷನ್ ಇಟ್ಕೊಂಡಿದ್ವು. 3ರಲ್ಲಿ ಸೊ ಸ್ವಲ್ಪ ಸೆಟಲಾಗಿ ನಮಗೆ ಸೊನೆಟ್ ಅಂತ ಅನ್ನಿಸ್ತು. ಹಾಗಾಗಿ ಕಂಪ್ಲೀಟ್ ಹಾಲು ಕಿಚನ್ ಎಲ್ಲ ಸೊನೆಟ್ಟು. ಸೊ ಸೀಲಿಂಗ್ ಬಂದುಬಿಟ್ಟು ಮಾಮೂಲಿ ವೈಟ್ ಹೊಡಿಸಿದ್ದೀವಿ. ಮನೆ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹೇಗೆ ಬಂದಿರುತ್ತೆ ಕಲರ್ ಅಂತ. ಇವಾಗೆಲ್ಲ ಅಷ್ಟು ಗೊತ್ತಾಗಲ್ಲ. ಸೊ ಲೈಟಿಂಗ್ಸ್ ಎಲ್ಲ ಒಂದು ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ವೈರಿಂಗ್ ಎಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ, ನೋಡ್ತಾ ಇರ್ಬೋದು. ಇಲ್ಲಿ ವೈರಿಂಗ್ ಎಲ್ಲ ಮಾಡಿದ್ದಾರೆ. ಇನ್ನು ಪೇಂಟಿಂಗ್ ಆದಮೇಲೆ ನಾವು ಪ್ಯಾನೆಲ್ ಬೋರ್ಡು ಸ್ವಿಚಸ್ ಎಲ್ಲ ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಕು. ಸೊ ನಮ್ಗೆ ಯಾವ ಥರ ಬೇಕು ಆ ಥರದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅದಕ್ಕೆ ನಾವೇನೋ ಸೆಲೆಕ್ಷನ್ಗೆ ಹೋಗಿಲ್ಲ, ಅದೊಂದೇ ನಮ್ಮದು. ಅದು ಮತ್ತು ಬಾತ್ರೂಮ್ ಫೀಚರ್ಸ್ ಒಂದೇ ಫೈನಲ್ ಇರೋದು. ಅದೇ ಸೆಲೆಕ್ಟ್ ಮಾಡಿದರೆ ಕಂಪ್ಲೀಟ್ ಆಗುತ್ತೆ. ಸೊ ಆಲ್ರೆಡಿ ನಾವು ಬಾತ್ರೂಮ್ ಫೀಚರ್ಸ್ ಎಲ್ಲ ಒಂದು ಸಲ ಹೋಗಿ ನೋಡ್ಕೊಂಡು ಬಂದಿದ್ದೀವಿ. ಜಾಗ್ವಾರ್ ಫಿಟ್ಟಿಂಗ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ದೀವಿ.
ಅದನ್ನೊಂದು ಫೈನಲ್ ಮಾಡಿ ಸೊ ಅದೆಲ್ಲ ಇಂಟೀರಿಯರ್ ಆದಮೇಲೆ ಹಾಕ್ಸೋಣ ಅಂದ್ಕೊಂಡಿದ್ದೀವಿ. ಸೊ ಇವಾಗೆಲ್ಲ ಹಾಕಿದ್ರೆ ಸುಮ್ಮನೆ ಗಲೀಜಾಗುತ್ತೆ ಅಂದ್ಬಿಟ್ಟು ಇವಾಗ ಅದು ಫಿಟ್ಟಿಂಗ್ ಮಾಡಿಸ್ತಾ ಇಲ್ಲ. ಕಂಪ್ಲೀಟ್ ಒಂದು ಇಂಟೀರಿಯರ್ ಎಲ್ಲ ಆದಮೇಲೆ ಸೊ ಬಾತ್ರೂಮ್ ಫಿಟ್ಟಿಂಗ್ಸು ಕಿಚನ್ ಫಿಟ್ಟಿಂಗ್ಸ್ ಎಲ್ಲನೂ ಆಮೇಲೆ ಹಾಕ್ಸೋಣ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಪೇಂಟ್ ಎಲ್ಲ ನಡ್ದು ಇವಾಗ ಎಲ್ಲ ಇದು ಫುಲ್ಲು ಪಾಲಿಷಿಂಗಿಗೆ ಅಂತ 2 ಕೋಟ್ ಪಾಲಿಷ್ ಮಾಡ್ತಾರೆ. ಇವಾಗ 1 ಕೋಟ್ ಪಾಲಿಷ್ ಮಾಡ್ಸೋಕ್ಕೆ ಅಂತ ಎಲ್ಲ ರಬ್ಬಲ್ ಮಾಡ್ತಾಯಿದ್ದಾರೆ. ಇದಕ್ಕಿನ್ನೂ ಪೇಂಟ್ ಹೊಡಗತ್ತದೆ. ಆಯಿಲ್ ಪೇಂಟ್ ಎಲ್ಲ ಮೇ ಬಿ ಲಾಸ್ಟಿಗೆ ಹೊಡಿಬೋದಲ್ಲ. ಗ್ರಿಲ್ಲು ನಾಳಿಂದನಾ ಇವಾಗ ಮತ್ತೆ ಪಾರ್ಕಿಂಗ್ ಏರಿಯಾ ಎಲ್ಲ ಮುಗಿಸ್ತಾರಂತೆ ಇವತ್ತೇನೆ. ಪಾರ್ಕಿಂಗ್ ಇವಾಗ ಅದಕ್ಕೆ 2 ದಿನ ಪೇಂಟಿಂಗ್ ಕೆಲಸ ಎಲ್ಲ ಮುಗಿಸಿ ಇನ್ನು ಗ್ರೌಂಡ್ ಫ್ಲೋರಲ್ಲೆಲ್ಲ ಇದು ಮಾಡ್ತಾಯಿದ್ರು. ಡೋರ್ನೆಲ್ಲ ಅಂದರೆ ರಬ್ ಮಾಡಿ ಸೊ ಅದಾದಮೇಲೆ 1 ಕೋಟ್ ಪಾಲಿಷ್ ಇವಾಗ ಹಾಕ್ತಾರೆ. ಹಾಗಾಗಿ 1 ಕೋಟ್ ಪಾಲಿಷ್ಗೆ ಎಲ್ಲ ಇದು ಮಾಡ್ಕೊತಾ ಇದ್ರು. ಸೊ ನೋಡ್ತಾ ಇರ್ಬೋದು ಇವಾಗ ಡೋರ್ ಹೇಗೆ ಕಾಣಿಸುತ್ತೆ ಅಂತ. ಅಲ್ಲಿ ಕವರ್ ಮಾಡಿದಾರಲ್ಲ, ಅಲ್ಲಿ ಗೋಲ್ಡನ್ ಬೇಡಿಂಗ್ ಬರುತ್ತೆ, ಹಾಗಾಗಿ ಅದು ಕಲರ್ ಇದಾಗುತ್ತೆ ಅಂದ್ಬಿಟ್ಟು ಅದನ್ನು ಪ್ಲಾಸ್ಟರಲ್ಲಿ ಕವರ್ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಈ ಡೋರು ಅಷ್ಟೇ, ಫಸ್ಟ್ ಫ್ಲೋರ್ ಡೋರು ಅಷ್ಟೇ. ಇವಾಗೆಲ್ಲ ಒಂಥರ ಟ್ರೆಂಡಿಂಗ್ ಅಂದರೆ ಈ ಗೋಲ್ಡ್ ಬೇಡಿಂಗ್ ಇರೋದೇ ಜಾಸ್ತಿ ಡೋರ್ಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಅಲ್ಲಿ ಅಂಗಡಿಗೆ ಹೋದಾಗಲೂ ಅಷ್ಟೇ ನಂಗೆ ಜಾಸ್ತಿ ಅದೇ ಡೋರ್ಗಳು ಅಟ್ರ್ಯಾಕ್ಟ್ ಆಗ್ತಾಯಿತ್ತು. ಇವಾಗ ನಾನು ಕೆಲವೊಂದೊಂದು ವೀಡಿಯೋಸ್ಗಳು ಹೋಮ್ ರಿಲೇಟೆಡ್ ನೋಡಿದಾಗ ಆಲ್ಮೋಸ್ಟ್ ತುಂಬ ಜನ ಈ ಗೋಲ್ಡ್ ಬೇಡಿಂಗ್ ಇರೋ ಡೋರ್ಸ್ಗಳನ್ನೇ ಸೆಲೆಕ್ಟ್ ಮಾಡಿರ್ತಾರೆ. ಬಟ್ ನನಗೂ ಇಷ್ಟ ಆಗಿ ಸೊ ನಾನು ಮೇನ್ ಡೋರಲ್ಲಿರ್ಬೋದು ಹಾಗೆಯೇ ನಮ್ಮದು ರೂಮ್ ಡೋರ್ಸ್ಗಳಿಗೆಲ್ಲನೂ ಸ್ವಲ್ಪ ಒಂದೊಂದು ಗೋಲ್ಡನ್ ಬಿಡಿಂಗ್ ಇರೋದು ತೊಗೊಂಡಿದ್ದೀವಿ. ಅಂದರೆ ಅದು ಏನಾಗಲ್ಲ ಅಂತ ಹೇಳಿದ್ದಾರೆ. ಅಂದರೆ ತುಂಬ ವರ್ಷಗಳು ಬಾಳಿಕೆ ಬರುತ್ತೆ, ಆ ಥರ ಏನು ಕಲರ್ ಹೋಗೋದು ಆ ಥರ ಏನಾಗಲ್ಲ. ಇನ್ ಫ್ಯೂಚರಲ್ಲಿ ಅದು ಕಲರ್ ಹೋದ್ರೂ ಅದು ಸಿಲ್ವರ್ ಕಲರ್ ಥರ ಇರುತ್ತೆ. ಅದು ಬೇಕಾದರೆ ನೀವು ಕಲರ್ ಮಾಡಿಸ್ಕೋಬೋದು, ಇಲ್ಲ ನ್ಯಾಚುರಲ್ ಹಾಗೆ ಬಿಟ್ಟರು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಇನ್ನು ಇವಾಗ ನೋಡ್ತಾ ಇರ್ಬೋದು ಇನ್ನು ಫಸ್ಟ್ ಫ್ಲೋರಲ್ಲೆಲ್ಲ ಇವಾಗ ಗ್ರೌಂಡ್ ಫ್ಲೋರಲ್ಲಿ ಮುಗಿಸಿ ಫಸ್ಟ್ ಫ್ಲೋರಲ್ಲೆಲ್ಲ ರೋಡ್ನ ಅಂದರೆ ಡೋರ್ನ ಎಲ್ಲ ರಬ್ ಮಾಡ್ಕೊತಾ ಇದ್ದಾರೆ. ಅಂದರೆ ಕೆಲವೊಂದೊಂದು ಪ್ಯಾಚಸ್ ಇರುತ್ತೆ ಅದನ್ನೆಲ್ಲ ಫಿಲ್ ಮಾಡಿಕೊಂಡು ನೀಟಾಗಿ ಡೋರ್ನೆಲ್ಲ ರಬ್ ಮಾಡ್ಕೊತಾ ಇದ್ದಾರೆ. ಇನ್ನು ಇವ್ರಂತೂ ಫುಲ್ಲು ನಮ್ಮ ಆ ರೋಡೆಲ್ಲ ಫುಲ್ ಇವ್ರದ್ದೇ ಆಗ್ಬಿಟ್ಟಿತ್ತು. ಫುಲ್ಲು ಆಟ ಆಡ್ಕೊಂಡಿದ್ರು. ಬಂದಿರು ಮಗನೆ, ಅದು ಕಾಯಿ ಹಣ್ಣಲ್ಲ. ಎಲ್ಲಿದೆ ನಾಯಿ ಮರಿ? ನಾಯಿ ಮರಿ ಬೇಕಂತ ಇರೋದು. ನಾಯಿ ಮರಿ ಬೇಕಾ? ಪಪ್ಪಿನ ವಿಡಿಯೋ ನೀನು ಹಿಡ್ಕೋಬೇಕು ತಾನೆ ಪಪ್ಪಿನ? ಅದಕ್ಕೆ ಜಾಸ್ತಿ ಮುದ್ದು ಮಾಡಿದ್ರು ಅದು ಸ್ವಲ್ಪ ಮಾತ್ರ ಬರ್ತೈತಿ, ಬಂದ್ಬಿಟ್ಟು ಓಡೋಗ್ತೈತೆ. ಅದಕ್ಕೆ ಬಾ ನೀನು ನೀನು ಚೆನ್ನಾಗಿದ್ಯಲ್ಲ, ಅದು ಆಮೇಲೆ ಬರುತ್ತೆ. ನೀನು ಚೆನ್ನಾಗಿಲ್ವಾ? ಹ್ಞೂ ನಾನು ಚೆನ್ನಾಗಿದ್ದೀನಿ ಅಂತ ಅದಕ್ಕೆ ನಾಯಿ ಮರಿ ನನ್ನ ಹತ್ರ ಬರುತ್ತೆ. ಇಲ್ಲಿ ನೋಡಿ ಒಂದು ನಾಯಿ ಮರಿ ಎತ್ಕೊಂಡಿದ್ದೀವಿ. ಕ್ಯೂಟಿ ಹುಡುಕಿ ಅವಾಗಿಂದ ಒಂದು ನಾಯಿ ಮರಿ ಎತ್ಕೊಂಡಿದ್ದಾಳೆ. ಇದ್ರ ಕೆಳಗಡೆ ಇನ್ನೂ 3 ಐತೆ. ಬೆಳಗ್ಗೆ 4 ಕಿತ್ತಂತೆ ಎತ್ಕೋದ್ರಂತೆ. ಹೌದಾ? ಎಲ್ಲ ಅವತ್ತು ಮೊನ್ನೆ ನಾನು ನೋಡಿದ್ದೆಲ್ಲ ಚೆನ್ನಾಗಿತ್ತು. ಇವಾಗ ಇದೊಂದು ನಂಗೆ ಇಷ್ಟ ಆಯಿತು, ಕಲರ್ ಚೆನ್ನಾಗಿದೆ, ಸಾಫ್ಟ್ ಆಗಿ. ಅದು ಇನ್ನೊಂದು ಬ್ಲ್ಯಾಕ್ ಮತ್ತು ಗೋಲ್ಡ್ ಇದೆ, ಅದು ಸಕ್ಕತ್ತಾಗೈತೆ. ಅದ್ರದ್ದು ಮೂತಿ ಚೆನ್ನಾಗಿದೆ. ಅದು ಅಲ್ಲಿ ನೋಡಿ ಹೋಯ್ತು ಅದು. ಆಂಟಿ ಈ ಕಡೆ ಬರೋ ಬಸ್ ಕಾರ್ ಬರ್ತೈತೆ. ಅದೇ ಯಾವ ಚೆನ್ನಾಯ್ತಾನೆ? ನಿಂಗೆ ಯಾವ್ದು ಇಷ್ಟ ಆಗುತ್ತೆ ಹೇಳ, ತಗೊಳ್ಳೋಣ. ನೀನು ಹೇಳು ಮೂತಿ ಎಲ್ಲ ಯಾವ್ದು ಚೆನ್ನಾಗಿದೆ ಅಂತ. ಫೇಸ್ ನಾನು ಸಾಕೋದು, ನಾನು ಹೇಳ್ತಾ ಇರೋದು ಫೇಸ್ ಎಲ್ಲ ಯಾವ್ದು ಚೆನ್ನಾಗೈತೆ ಅಟ್ರಾಕ್ಟಿವ್ ಆಗಿ ಅಂತ ಹೇಳು ಅಂತ. ಸ್ವಲ್ಪ ಡಿಫ್ರೆಂಟ್ ಆಯ್ತಲ್ಲ ಅದು. ಅದು ಮೂತಿ ಚೆನ್ನಾಗಿದೆ, ಯೂನಿಕ್. ಅದು ಇವನು ಏಡು ಹುಡುಗನೇ. ಯಾರು ಚೆನ್ನಾಗವನ ಹೇಳಿ? ಇವನು ಚೆನ್ನಾಗವನ ಅವನು ಚೆನ್ನಾಗವನ? ಇವನು ಕೆಂಚ ನಮ್ಮನೆ ಬ್ರೌನಿ. ನಮ್ದು ಬ್ರೌನಿ ಇತ್ತು ತಾನೇ. ಯಾವ ಚೆನ್ನಾಯ್ತು ಜಾಸ್ತಿ? ಯಾವ ಚೆನ್ನಾಯ್ತು ಹೇಳನೆ? 2 ಬೇಡ, 1 ಸಾಕು.
ಅದು ಅವ್ರ ಪಾಪ ಆಮೇಲೆ ಹೊಸ ಮನೆ ಹತ್ರ ಈ ತರ ನಾಯಿ ಮರಿ ಹಾಕಿದ್ದು ನಾನು ನೋಡ್ಕೊಂಡು ಹೋಗಿದ್ದೆ. ಒಂದ್ಸಲ ಹೇಳಿದ್ದೆ ಈ ತರ ಮರಿ ಹಾಕಿದೆ ಅಂತ. ಅಮ್ಮ ಹಿಡ್ಕೊಂಬ ಅಂತ ಫುಲ್ಲು ನಮ್ಮ ಮನೆ ಮಕ್ಕಳೆಲ್ಲ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಇವ್ರು ಅವತ್ತು ಕರ್ಕೊಂಡು ಹೋಗಿದ್ನಲ್ವಾ, ಸೊ ಇವ್ರ ಕಣ್ಣಿಗೆ ಹೆಂಗೋ ಈ ನಾಯಿ ಮರಿಗಳು ಬಿದ್ದುಬಿಡ್ತು. ಆಮೇಲೆ ಕ್ಯೂಟ್ ಇಲ್ಲ ಅಮ್ಮ, ಬೇಕೇ ಬೇಕು ನನಗೆ ನಾಯಿ ಮರಿ ಅಂದ್ಬಿಟ್ಟು ಸೊ ತಗೊಳ್ಳು. ನಮಗೆ ಒಂದು ನಾಯಿ ಮರಿನ ತೊಗೊಬರ್ಬೇಕು ಅಂತ ಇತ್ತು. ಅಂದರೆ ಇದು ಸ್ಟ್ರೀಟ್ ಡಾಗ್ ಬೇಡ, ಚೆನ್ನಾಗಿರೋದು ಯಾವುದಾದ್ರೂ ತೊಗೊಳ್ಳೋಣ. ಸೊ ಇಲ್ಲಿ ಈ ಮನೆಗೆ ಬೇಡ, ನಾವು ಹೊಸ ಮನೆಗೆ ಹೋದಾಗ ಸ್ವಲ್ಪ ಜಾಗ ಎಲ್ಲ ಬೇಕಲ್ವ, ಹಾಗಾಗಿ ತಗೊಳ್ಳೋಣ ಅಂದ್ಕೊಂಡಿದ್ವು. ಆದರೆ ಕ್ಯೂಟಿ ಇಲ್ಲ, ನಂಗೆ ಈ ನಾಯಿನೇ ಬೇಕು, ಇದು ನಂಗೆ ಇಷ್ಟ ಆಯಿತು ಅಂತ ಹೇಳಿದ್ಲು. ಸರಿ ಅಂದ್ಬಿಟ್ಟು ಸೊ ಅದನ್ನು ತೊಗೊಬಂದು. ಇನ್ನು ಕ್ಯೂಟಿ ಅಮ್ಮ ಆರತಿ ಮಾಡಿ ತೊಗೊಳಮ್ಮ ಒಳಗಡೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಬಂದ ತಕ್ಷಣವೇ ಹಾಲು ಕುಡಿಸಿ ಸೊ ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೊತಾ ಇದ್ದಾರೆ. ಚೆನ್ನಾಗಿತ್ತು ನಾಯಿ ಮರಿ, ಗುಂಡ್ಗುಂಡಿಗೆ ಚೆನ್ನಾಗಿದ್ದ. ಮೇ ಬಿ ಇದು ಹುಟ್ಟೆ ಒಂದು 2 months ಆಗಿರ್ಬೋದೇನೋ. ನಾನು ಇವನು ಹುಟ್ಟಿ ಚಿಕ್ಕ ಚಿಕ್ಕ ಮರಿಗಳಿದ್ದಾಗ ನೋಡ್ತಾ ಇದ್ದೆ. ಒಂದು 4-5 ಮರಿಗಳಿತ್ತು. ಎಲ್ಲ ಸೇಮ್ ಅವ್ರ ಅಮ್ಮ ಥರನೇ ಇದ್ದಾರೆ. ಒಂದು ಮಾತ್ರ ಫೇಸು ಫುಲ್ ಬ್ರೌನ್ ಕಲರ್ ಇದೆ. ಇದು ಸ್ವಲ್ಪ ಬ್ರೌನ್ ಆ್ಯಂಡ್ ಫೇಸ್ ಹತ್ರ ಸ್ವಲ್ಪ ಬ್ಲ್ಯಾಕು, ಹಾಗೆ ಕಿವಿ ಹತ್ರ ಬ್ಲ್ಯಾಕ್ ಇತ್ತಲ್ಲ, ಹಾಗೆ ಚೆನ್ನಾಗಿದೆ ಅಂದ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿದ್ದು. ಅನೀಸ್ ಚೆನ್ನಾಗಿದೆ, ಇದನ್ನು ತಗೋ ಅಂತ. ಇನ್ನು ತೊಗೊಬಂದ್ವು. ನಮ್ಮ ಮಕ್ಳಿಗಂತೂ ತೊಗೊಬಂದಾಗಿಂದನೂ ಫುಲ್ಲು ಅದ್ರ ಜೊತೆನೇ ಅವ್ರಿಗೆ ಆಟ ಆಗ್ಬಿಟ್ಟೈತೆ. ಅದಕ್ಕಿನ್ನ ವ್ಯಾಕ್ಸಿನ್ ಎಲ್ಲ ಮಾಡಿಸ್ಬೇಕು, ಏಕೆಂದರೆ ಮಕ್ಕಳಿರೋ ಮನೆ ಅಲ್ವಾ. ಸೊ ವ್ಯಾಕ್ಸಿನ್ ಎಲ್ಲ ಮಾಡಿಸ್ಬೇಕು. ಸೊ ವ್ಯಾಕ್ಸಿನಿಗೆಲ್ಲ ಕರ್ಕೋಗೋಕ್ಕಿಂತ ಮುಂಚೆ ಜಾಸ್ತಿ ಎಲ್ಲ ಇದು ಮಾಡಬೇಡಿ, ಕಚ್ಬಿಟ್ರೆ ಕಷ್ಟ ಅಂತ. ಇವಾಗ ನೋಡ್ತಾ ಇರ್ಬೋದು, ಈ ಸ್ಟ್ರೀಟ್ ಡಾಗ್ಗಳಿಗೆಲ್ಲ ಈ ಥರ ಬೆಲ್ಟ್ ಹಾಕ್ತಾರೆ. ಆ ಬೆಲ್ಟ್ ಹಾಕೋದ್ರಿಂದ ಎಷ್ಟು ಯೂಸ್ ಅಂದರೆ, ನೈಟ್ ಟೈಮು ನಾಯಿಗಳು ಓಡಾಡ್ತಾ ಇದ್ರೆ ನೀಟಾಗಿ ನೋಡ್ತಾ ಇರ್ಬೋದು ನೀವು, ಆ ಬ್ರೈಟ್ನೆಸ್ಸು ಕಾಣಿಸ್ತಾ ಇರುತ್ತೆ. ಅಂದರೆ ಈ ವೆಹಿಕಲ್ ಏನಾದ್ರು ಹೋಗ್ತಾ ಇರ್ಬೇಕಾದ್ರೆ ಅಟ್ಲೀಸ್ಟ್ ಅದು ಪಾಸ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಈ ನಾಯಿ ಮರಿಗಳೆಲ್ಲ ಕಾಣಿಸೋದೇ ಇಲ್ಲ, ಹಾಗೆ ಎಷ್ಟು ಸತ್ತೋಗ್ತಾ ಇದ್ವು. ಬಟ್ ಇದು ಹಾಕಿರೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ಸೊ ನಮ್ಮ ಕಂಬಿ ಪ್ರಸಾದ ಕೊಟ್ಟು ಕಳಿಸಿದ್ದಾರೆ. ಕಂಬಿ ಪ್ರಸಾದ ಬಂದ್ಬಿಟ್ಟು ತಂಬಿಟ್ಟು. ಸೊ ತಂಬಿಟ್ಟನ್ನೇ ಮುರಿದಿರ್ತಾರೆ. ಕಂಬಿ ಮುರಿಯೋದು ಅಂದರೆ ತಂಬಿಟ್ಟನ್ನ ಸೊ ಓಪನ್ ಮಾಡಿಬಿಟ್ಟು ಕೊಡೋದು ಅಂತ. ಏನೇ ಪ್ರಸಾದ ಎಲ್ಲೋಗ್ತಾ ಇದೆ ಬಣ್ಣ ಇಲ್ಲ ಇದು ಸಾಫ್ಟ್ ಯಾಕೋ ನಾನು ಬಟ್ಟೆ ಕಚ್ತಾ ಇದೆಯಾ. ಚೆನ್ನಾಗಿದೆ. ಮುಖ ತೊಳೆದಿಲ್ಲ ತಿಂದು ನಾನು ಆವೇಜ್ ಊಟ ನೀವು ಹೋಯ್ತು ಕಣೆ. ಬಾರು ರೂಮ್ ಹತ್ರ ಹೋಗ್ತಿದ್ರು. ಸೊ ಇದನ್ನೇ ಕಮ್ಮಿ ಮುರಿಯೋದು ಅಂತ ಹೇಳೋದು. ಈ ಪ್ರಸಾದನ ಎಲ್ಲರೂ ಮನೆಗೂ ಸೊ ಊಟ ಆದಮೇಲೆ ಮನೆಗೂ ಕೊಟ್ಟು ಕಳಿಸ್ತಾರೆ. ಇದು ನಮ್ಮ ಕಂಬಿ ಯಜಮಾನ್ರು ಇರ್ತಾರಲ್ಲ, ಸೊ ಯಾರು ವಹಿಸ್ಕೊಂಡಿರ್ತಾರೆ ಅವರು ಅವ್ರ ಮನೆಯಲ್ಲೇ ಮಾಡಿ, ದೀಪನೂ ಅವ್ರ ಮನೆಯಲ್ಲೇ ಮಾಡೋದು, ಕಮ್ಮಿ ಮುರಿಯೋದು ಅವ್ರ ಮನೆಯಲ್ಲೇ ಮಾಡೋದು. ಸೊ ಮುದ್ದು ನಮ್ಮ ಕಂಬಿಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನದ ಮನೆಗೂ ಊಟಕ್ಕೆ ಕರೆದು ಇದನ್ನು ಪ್ರಸಾದವಾಗಿ ಕೊಡ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ.